ಬಾಬ್ರಿ ಮಸೀದಿ ಧ್ವಂಸದ ಸೇಡು ತೀರಿಸಿಕೊಳ್ಳೋದಕ್ಕೆ ಈ ಉಗ್ರರು ಸಂಚು ರೂಪಿಸಿದ್ರು. ಡಿಸೆಂಬರ್ 6ರಂದು ದೆಹಲಿಯಲ್ಲಿ ನರಮೇಧ ಮಾಡುವಂತಹ ಪ್ಲಾನಿಂಗ್ ಆಗಿತ್ತು. ಹೀಗಾಗಿ ದೆಹಲಿಯ 6 ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರು ಈ ಕ್ರಿಮಿಗಳು. ಜೈಷ್ ಎ ಮೊಹಮ್ಮದ್ ಉಗ್ರರಿಂದ ಈ ಖತರ್ನಾಕ್ ಸ್ಕೆಚ್, ಈ ವೈಟ್ ಕಾಲರ್ ಟೆರರ್ ವೈದ್ಯರಿಂದಲೇ ಮಸಲತ್ತು ನಡೆದದ್ದು. ಡಿಸೆಂಬರ್ 6, 1992ರಂದು ಬಾಬ್ರಿ ಮಸೀದಿ ಧ್ವಂಸ ಆಗಿತ್ತು. ಹಾಗಾಗಿ ಅದೇ ದಿನದಂದು ವಿಧ್ವಂಸಕ ಕೃತ್ಯ ನಡೆಸಬೇಕು, ನರಮೇಧ ನಡೆಸಬೇಕು ಅನ್ನುವಂಥದ್ದು ಈ ಉಗ್ರರ ಪ್ಲಾನಿಂಗ್ ಆಗಿತ್ತು. ತನಿಖೆ ವೇಳೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಷ್ಟೊಂದು ಸ್ಫೋಟಕಗಳನ್ನು ಸಂಗ್ರಹಿಸಿಟ್ಕೊಂಡಿದ್ದು ಈ ವೈಟ್ ಕಾಲರ್ ಉಗ್ರರೆಲ್ಲರೂ ಕೂಡ ಸೇರಿ ಪ್ಲಾನಿಂಗ್ ನಡೆಸ್ತಾ ಇದ್ದದ್ದು ದೇಶವ್ಯಾಪಿ ಬಹಳ ದೊಡ್ಡ ಸ್ಫೋಟವನ್ನು ನಡೆಸಬೇಕು ಅನ್ನೋ ಕಾರಣಕ್ಕಾಗಿ. ಇನ್ನು ಡಿಸೆಂಬರ್ 6ರಂದೇ ಸರಣಿ ಸ್ಫೋಟ ನಡೆಸೋದಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ರು. ಸೀರಿಯಲ್ ಬ್ಲಾಸ್ಟ್ಗೆ ರೆಡಿಯಾಗಿತ್ತು ನೀಲನಕ್ಷೆ. ದೆಹಲಿಯಲ್ಲೇ ಈ ಸೀರಿಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಉಗ್ರ ವೈದ್ಯರ ಜೊತೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಸಂಪರ್ಕ ಇತ್ತು. ಸ್ಟೇಜ್ ಬೈ ಸ್ಟೇಜ್ ಹೇಳ್ತಾ ಹೋಗೋದಾದ್ರೆ, ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆ ಇದೆಯಲ್ಲ, ಅನ್ಸರ್ ಫಜ್ವತ್ ಅಲ್ ಹಿಂದ್ ಉಗ್ರರ ಜೊತೆಗೆ ಸಂಪರ್ಕ ಹೊಂದಿರುತ್ತೆ. ಐಇಡಿ ತಯಾರಿ ಮದ್ದುಗುಂಡುಗಳನ್ನ ಸಂಗ್ರಹ ಮಾಡ್ತಾ ಇತ್ತು. ಹರಿಯಾಣದ ಗುರುಗ್ರಾಮ್ ನೂಹ್ನಲ್ಲಿ ಬಾಂಬ್ ತಯಾರಿಕೆ ಆಗುತ್ತೆ. ಉಗ್ರರ 4 ತಂಡಗಳಿಗೆ ಈ ಬಾಂಬ್ ಅನ್ನ ಹಸ್ತಾಂತರಿಸೋದು, ಕಾರ್ನಲ್ಲಿ ಟಾರ್ಗೆಟ್ ಇಟ್ಟಿರುವಂತಹ ಸ್ಥಳಗಳಿಗೆ ಆ ಬಾಂಬ್ ಅನ್ನ ಸಾಗಾಟ ಮಾಡೋದು, ದೆಹಲಿಯ 6ರಿಂದ 7 ಸ್ಥಳಗಳಲ್ಲಿ ಬಾಂಬ್ ಸ್ಫೋಟ ಮಾಡೋದು, ಇದು ಅವರ ಪ್ಲಾನಿಂಗ್ ಆಗಿತ್ತು. ಹೀಗಾಗಿಯೇ 2900 ಕೆಜಿಗೂ ಅಧಿಕ ಸ್ಫೋಟಗಳನ್ನು ಅವರು ಸಂಗ್ರಹಿಸಿಟ್ಕೊಂಡಿದ್ದು. ಈ ವೈಟ್ ಕಾಲರ್ ಉಗ್ರರನ್ನೇ ಬಳಕೆ ಮಾಡಿಕೊಂಡು ಉಗ್ರ ಸಂಘಟನೆಗಳಾದಂತಹ ಜೈಷ್ ಎ ಮೊಹಮ್ಮದ್ ಸೇರಿದಂತೆ ಈ ಉಗ್ರರ ಗುಂಪು ಉಗ್ರ ವೈದ್ಯರ ಜೊತೆ ಸಂಪರ್ಕ ಇಟ್ಕೊಂಡು ದೆಹಲಿಯಲ್ಲಿ 5-6 ಕಡೆಗಳಲ್ಲಿ 6ರಿಂದ 7 ಸ್ಥಳವನ್ನು ಗುರುತಿಸಿದ್ರು. ಸರಣಿ ಬಾಂಬ್ ಸ್ಫೋಟ ಮಾಡಿ ನರಮೇಧ ಮಾಡೋದಕ್ಕೆ ಉಗ್ರ ಕ್ರಿಮಿಗಳು ಸಂಚು ರೂಪಿಸಿದ್ದು. ಆಗಸ್ಟ್ನಲ್ಲಿ ದಾಳಿ ನಡೆಸುವಂತಹ ಬಗ್ಗೆ ಉಗ್ರ ಸಂಘಟನೆಯ ಪ್ಲಾನಿಂಗ್ ಇತ್ತು. ಕಾರ್ಯಾಚರಣೆ ವಿಳಂಬ ಆಯಿತು, ದಿನಾಂಕ ಬದಲಾಯಿಸ್ತಾರೆ. ಡಿಸೆಂಬರ್ 6ರಂದು ಸರಣಿ ಸ್ಫೋಟ ಮಾಡಬೇಕು ಅನ್ನೋದು ಮತ್ತೊಂದು ಸ್ಕೆಚ್ ಅವರದು. ಬಾಬ್ರಿ ಮಸೀದಿ ಧ್ವಂಸ ಮಾಡಿದಂತಹ ದಿನ ಡಿಸೆಂಬರ್ 6, ಆ ದಿನವೇ ಉಗ್ರರು ಟಾರ್ಗೆಟ್ ಮಾಡಿದ್ರು. ಸರಣಿ ಬಾಂಬ್ ಸ್ಫೋಟ ಮಾಡಬೇಕು, 6ರಿಂದ 7 ಸ್ಥಳಗಳಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಸ್ಫೋಟ ಮಾಡಿ ನರಮೇಧ ಮಾಡಬೇಕು ಅನ್ನುವಂಥದ್ದು ಈ ಉಗ್ರರ ಪ್ಲಾನಿಂಗ್ ಆಗಿತ್ತು. ಹೀಗಾಗಿ ನೀಲನಕ್ಷೆ ಕೂಡ ರೆಡಿಯಾಗಿತ್ತು. ಎಲ್ಲಿ ಬ್ಲಾಸ್ಟ್ ಮಾಡಬೇಕು, ಯಾವ ರೀತಿ ತಂಡಗಳು ಹೋಗಬೇಕು, ಕಾರ್ನಲ್ಲಿ ಹೇಗೆ ಸ್ಫೋಟಗಳನ್ನ ಸಾಗಾಟ ಮಾಡಬೇಕು ಅಂತ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಇಷ್ಟೇ ಅಲ್ಲ, ಬಹಳ ದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನಿಂಗ್ ಆಗಿತ್ತು ಅನ್ನೋದ್ರ ಸುಳಿವು ಸಿಕ್ಕಿತ್ತು. ಆದ್ರೆ ತನಿಖೆ ವೇಳೆ ಬಯಲಾಗ್ತಾ ಇದೆಯಲ್ಲ ಒಂದೊಂದೇ ಸ್ಫೋಟಕ ಮಾಹಿತಿ ಬೆಚ್ಚ ಬೀಳಿಸೋ ಹಾಗಿದೆ. ಹಾಗಿದ್ರೆ ಈ ಬಾಬ್ರಿ ಮಸೀದಿ ಧ್ವಂಸಕ್ಕೆ ಅದಕ್ಕೆ ಪ್ರತಿರೋಧವನ್ನ ಒಡ್ಡೋದಕ್ಕೆ ಆ ಒಂದು ದ್ವೇಷ ಕಾರೋದಕ್ಕಾಗಿ ಪ್ಲಾನಿಂಗ್ ಆದದ್ದ, ಎಲ್ಲೆಲ್ಲಿ ಹಾಗಿದ್ರೆ ದಾಳಿ ಮಾಡುವಂತಹ ಸ್ಕೆಚ್ ಆಗಿತ್ತು? ಪ್ರತಿಮಾ, ಖಂಡಿತ ಇದು ಸಣ್ಣ ಪುಟ್ಟ ಕೃತ್ಯವನ್ನು ನಡೆಸೋದಕ್ಕೆ ಪ್ಲಾನ್ ಮಾಡಿಲ್ಲ ಅಂತ ಹೇಳ್ಬೋದು. ಈಗ NIA ಅಧಿಕಾರಿಗಳು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತಷ್ಟು ಆತಂಕಕಾರಿ ವಿಚಾರ ಬಯಲಿಗೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಡಿಸೆಂಬರ್ 6ರಂದು ದೆಹಲಿಯ ಪ್ರಮುಖ 6 ಸ್ಥಳಗಳಲ್ಲಿ ಬ್ಲಾಸ್ಟ್ ಮಾಡಬೇಕು, ಮತ್ತು ಇತರ ರಾಜ್ಯಗಳಲ್ಲಿ ಕೂಡ ಬ್ಲಾಸ್ಟ್ ಮಾಡಬೇಕು ಅನ್ನೋದು ಕೂಡ ಇವರ ಒಂದು ಆಸೆ ಆಗಿರುವಂಥದ್ದು. ಆದರೆ ಇದು ಅಡ್ವಾನ್ಸ್ ಆಗಿ ಅಧಿಕಾರಿಗಳು ಏನು ದಾಳಿ ನಡೆಸಿ ಸ್ಫೋಟಕಗಳನ್ನ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಇದು ಫೇಲ್ ಆಗಿದೆ. ಇನ್ನು ಮತ್ತೊಂದು ಮಾಹಿತಿ ಪ್ರಕಾರ ಆಗಸ್ಟ್ನಲ್ಲೇ ಒಂದು ದಿನಾಂಕನ ನಿಗದಿಪಡಿಸಿ, ಅಂದರೆ ಏನು ಆಗಸ್ಟ್ 15 ಕೂಡ ಇರಬಹುದೇನೋ ಅನ್ನೋ ಶಂಕೆ ಕೂಡ ಇರುವಂಥದ್ದು. ಯಾಕಂದರೆ ಸ್ವತಂತ್ರ ದಿನಾಚರಣೆ ದಿನ ಕೂಡ ಈ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿ ಅದಕ್ಕೂ ಕೂಡ ಏನು ಒಂದು ಈ ಕೃತ್ಯವನ್ನು ನಡೆಸುವುದಕ್ಕೂ ಕೂಡ ಪ್ಲಾನ್ ಮಾಡಿರುವಂಥದ್ದು ಕೂಡ ಈಗ ಮತ್ತಷ್ಟು ಅನುಮಾನ ಮೂಡ್ತಾ ಇದೆ. ಆದರೆ ಅದು ಫೇಲ್ ಆಗುತ್ತೆ, ಕಾರಣ ಅಂತ ಹೇಳಿದ್ರೆ ಫೇಲ್ ಆಗ್ತದೆ. ಮತ್ತೆ ನಿನ್ನೆ ಏನು ನವೆಂಬರ್ 12ರಂದು ಇಂದು ಈ ಒಂದು ದಿನಾಂಕ ಕೂಡ ನಿಗದಿ ಮಾಡ್ತಾರೆ. ಇದು ಕೂಡ ಏನು ಅಧಿಕಾರಿಗಳ ಒಂದು ದಾಳಿ ವೇಳೆ ಇದು ಕೂಡ ಬಯಲಿಗೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಇದಾದ ಬಳಿಕ ಡಿಸೆಂಬರ್ 6ಕ್ಕೆ ದೊಡ್ಡ ಮಟ್ಟದಲ್ಲಿ ದೇಶದ ಪ್ರಮುಖ ನಗರಗಳಲ್ಲಿ ಮತ್ತೆ ಪ್ರಮುಖವಾದಂಥ ಈಗ ಅವತ್ತು ಏನು 1992 ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಧ್ವಂಸ ಆಗುತ್ತೆ. ಇದರ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ತಾಳೆ ಮಾಡುವಂಥ ನಿಟ್ಟಿನಲ್ಲಿ ಆ ಒಂದು ದಿನವೇ ಡಿಸೆಂಬರ್ 6ರಂದೇ ಭಾರತದಲ್ಲಿ ಕೂಡ ಈ ಒಂದು ಕೃತ್ಯ ನಡೆಸಬೇಕು ಅನ್ನೋದು ಈ ವೈಟ್ ಕಾಲರ್ ಟೆರರಿಸ್ಟ್ ಏನಿದ್ದಾರೆ ಅವರು ಒಂದು ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಪ್ಲಾನ್ ಮಾಡಿರುವಂಥದ್ದು. ಪ್ರಮುಖವಾದಂಥ ಅಯೋಧ್ಯೆ ಆಗಿರ್ಬೋದು, ಮತ್ತು ಏನು ವಾರಣಾಸಿ ಆಗಿರ್ಬೋದು, ಮತ್ತು ದೆಹಲಿಯಲ್ಲಿ ಕೂಡ ಈ ಒಂದು ಪ್ಲಾನ್ ಮಾಡಿರುವಂಥದ್ದು. ಅಂದರೆ ಪವಿತ್ರವಾದಂಥ ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿ ಪ್ರಯಾಗ್ರಾಜ್ ಕೂಡ ಈ
ಈ ಒಂದು ಲಿಸ್ಟ್ನಲ್ಲಿ ಇರುವಂಥದ್ದು. ಆ ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಜನರು ಇರ್ತಾರೆ, ಮತ್ತು ನಾನಾ ರೀತಿಯ ಭಕ್ತರು ಕೂಡ ಅಲ್ಲಿಗೆ ಬರ್ತಾ ಇರ್ತಾರೆ, ಅವರನ್ನ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡಬೇಕು ಅನ್ನೋದು ಕೂಡ ಏನೊಂದು ಕೃತ್ಯ ನಡೆಸೋದಕ್ಕೆ ಪ್ಲಾನ್ ಮಾಡ್ತಾರೆ. ಈಗ ಸದ್ಯ ಹರಿಯಾಣದ ಒಂದು ಗುರುಗ್ರಾಮದಲ್ಲಿ ಮತ್ತು ನುಹ್ ಗ್ರಾಮದಲ್ಲಿ ಒಂದು ಏನು ಬಾಂಬನ್ನು ಕೂಡ ಒಂದು ತಯಾರಿಸಿ ಇತರ ಸದಸ್ಯರು ಅನ್ನೋದಕ್ಕಿಂತ ಈ ಉಗ್ರರಿಗೆ ಟ್ರೈನ್ ಅಪ್ ಕೂಡ ಆಗಿದೆ. ಜೈಷ್ ಎ ಮೊಹಮ್ಮದ್ ಲಿಂಕ್ ಕೂಡ ಇರುವಂಥದ್ದು, ಅಲ್ಲಿಂದ ಆಪರೇಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಒಂದು ಬಾಂಬನ್ನು ತಯಾರಿಸಿದಂಥ ಬಳಿಕ ಈಗೇನು ಕೆಂಪುಕೋಟೆ ಬಳಿ ಕಾರ್ ಬ್ಲಾಸ್ಟ್ ಆಗಿದೆ, ಈ ಒಂದು ಕಾರ್ನಲ್ಲೇ ಬಾಂಬ್ಗಳನ್ನ ಇಟ್ಟು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಕಾರುಗಳಲ್ಲಿನೇ ಬಾಂಬ್ ಇಟ್ಕೊಂಡು ಬೇರೆ ಒಂದು ನಗರದ ಪ್ರಮುಖ ಸ್ಥಳಗಳಿಗೆ ಹೋಗಿ ಕಾರನ್ನು ಬಿಡುವಂಥದ್ದು ಅಥವಾ ಆತ್ಮಾಹುತಿ ದಾಳಿ ಮಾಡುವಂಥದ್ದು ಕೂಡ ಈಗ ತನಿಖೆಯಲ್ಲಿ ಬರ್ತಾ ಇರುವಂಥದ್ದು. ಸದ್ಯ ಡಿಸೆಂಬರ್ 6 ಟಾರ್ಗೆಟ್ ಆಗಿತ್ತು. ಈಗಾಗಲೇ ಈ ಒಂದು ಗುಪ್ತಚರ ಇಲಾಖೆಯ ಮಾಹಿತಿ ಮೇರೆಗೆ ಸಾಕಷ್ಟು ಏನು ಪ್ರಮುಖ ನಗರಗಳಿಗೆ ಮಾಹಿತಿ ಕೂಡ ನೀಡಿರುವಂಥದ್ದು, ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತೇಳಿ. ಈಗ ನಿನ್ನೆ ಕೂಡ ನವೆಂಬರ್ 12ಕ್ಕೂ ಕೂಡ ಒಂದು ಮಾಹಿತಿ ಬಂದಿದ್ದ ಹಿನ್ನೆಲೆಯಲ್ಲಿ ಪ್ರಮುಖ ನಗರಗಳು ಕೂಡ ಈ ಒಂದು ಮಾಹಿತಿ ಕೂಡ ಹೋಯಿತು. ಆದರೆ ಸದ್ಯ ಇಷ್ಟೆಲ್ಲ ಕೃತ್ಯ ನೋಡೋದಾದ್ರೆ ವೈಟ್ ಕಾಲರ್ ಟೆರರಿಸ್ಟ್ ಏನಿದ್ದಾರೆ ಇವರ ದುಷ್ಕೃತ್ಯ ಸಣ್ಣ ಪುಟ್ಟ ಅಲ್ಲ ಅಂತ ಹೇಳ್ಬೋದು, ದೊಡ್ಡ ಮಟ್ಟದಲ್ಲೇ ಪ್ಲಾನ್ ಮಾಡಿದ್ರೆ ಅಂತ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಮಹೇಶ್ ನಮ್ಮಲ್ಲ ಮಾಹಿತಿಗೆ. 2 ಕಾರ್ ವಿಚಾರ ಆಯಿತು, i20 ಆಯಿತು, ಮತ್ತೊಂದು ರೆಡ್ ಕಲರ್ ಕಾರ್ ಆಯಿತು. ಈಗ 3ನೇ ಕಾರು ಮಾರುತಿ ಬ್ರೀಜಾ. ಇದಕ್ಕಾಗಿ ಹುಡುಕಾಟ ಇದೆ. ಉಗ್ರ ಉಮರ್ನ ಮತ್ತೊಂದು ಕಾರನ್ನ ಈಗ NIA ಹುಡುಕಾಡ್ತಾ ಇದೆ. ಸ್ಫೋಟಕ್ಕೆ ಬ್ರೀಜಾ ಕಾರನ್ನು ಕೂಡ ಬಳಕೆ ಮಾಡಿರುವಂತಹ ಶಂಕೆ. ಸ್ಫೋಟಕಗಳನ್ನ ಸಾಗಾಟ ಮಾಡೋದಕ್ಕೆ ಅಂದ್ರೆ ಅವರು ಬೇರೆ ಬೇರೆ ಕಡೆಗಳಲ್ಲಿ ಸ್ಫೋಟ ಮಾಡುವಂತಹ ಪ್ಲಾನಿಂಗ್ ಇತ್ತಲ್ಲ, ಹಾಗಾಗಿ 10 ಕಾರ್ಗಳ ಬಳಕೆ ಮಾಡುವಂತಹ ಪ್ಲಾನಿಂಗ್ ಆಗಿತ್ತು. ಈ ಉಗ್ರ ಉಮರ್ i20 ಕಾರನ್ನ ಸ್ಫೋಟ ಮಾಡ್ದ, ಇನ್ನೊಂದು ಗ್ರಾಮದಲ್ಲಿ ಕೆಂಪು ಕಾರನ್ನ ಅಲ್ಲಿ ಪಾರ್ಕ್ ಮಾಡಿದ್ದನ್ನ ನೋಡಿದ್ವಿ. ಈಗ ಮತ್ತೊಂದು ಬ್ರೀಜಾ ಕಾರ್ಗಾಗಿ ಹುಡುಕಾಟ.